ಹಲೋ ಫ್ರೆಂಡ್ಸ್, ನಾನು ರಾಜಲಕ್ಷ್ಮಿ. ಯುಕ್ತ ಆಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 15 ದಿನಗಳವರೆಗೆ ಇಟ್ಟು ತಿನ್ನಬಲ್ಲಂತಹ ಗರಿಗರಿಯಾದ ಕೋಡುಬಳೆ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ. ಈಗ ಬನ್ನಿ ಕೋಡುಬಳೆ ಮಾಡೋದಕ್ಕೆ ಪ್ರಾರಂಭ ಮಾಡೋಣ. ಮೊದಲು ಮೀಡಿಯಮ್ ಅಳತೆ ಲೋಟದಲ್ಲಿ 1 ಲೋಟ ಮೈದಾ ಹಿಟ್ಟನ್ನು ಅಳ್ಕೊಂಡು ಅದನ್ನು ಒಂದು ಬಟ್ಲಿಗೆ ಹಾಕಬೇಕು. ನಂತರ ಸ್ಟವ್ ಹೊತ್ತಿಸಿ ಕುಕ್ಕರ್ ಇಟ್ಟು ತಳಕ್ಕೆ ನೀರು ಹಾಕಬೇಕು. ಈ ಮೈದಾ ಹಿಟ್ಟು ಇರೋ ಬಟ್ಲನ್ನು ಕುಕ್ಕರ್ ಒಳಗಡೆಗೆ ಇಟ್ಬಿಟ್ಟು ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಡಬೇಕು. ಇದನ್ನು ಮಾತ್ರ ಮರಿಬಾರ್ದು. ನಂತರ ಕುಕ್ಕರ್ಗೂ ಮುಚ್ಚಳ ಮುಚ್ಚಿ 1 ಲೋಟನ ಹಾಕಿ 8-10 ನಿಮಿಷ ಕಾಲ ಬೇಯಿಸ್ಕೊಳ್ಬೇಕು. ಈಗ ಮಿಕ್ಸರ್ಗೆ ಅರ್ಧ ಚಮಚ ಓಮದ ಕಾಳು, ಅರ್ಧ ಚಮಚ ಜೀರಿಗೆ, ಒಂದು 8-10 ಬ್ಯಾಡಗಿ ಮೆಣಸಿನ್ಕಾಯಿ, ಅರ್ಧ ಬೌಲಷ್ಟು ಕಾಯಿ ತುರಿ, ಇಷ್ಟಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಹೀಗೆ ನಂತರ ಕುಕ್ಕರ್ ಮುಚ್ಚಳ ತೆಗೆದು ಮೈದಾ ಹಿಟ್ಟಿರೋ ಬಟ್ಲನ್ನು ಈಚೆ ತೆಗಿಬೇಕು. ಅದನ್ನು ಒಂದು ಅಗಲವಾದ ಪಾತ್ರೆಗೆ ಹಾಕಬೇಕು. ಆ ಹಿಟ್ಟನ್ನು, ಮೈದಾ ಹಿಟ್ಟು ಹಬೆಯಲ್ಲಿ ಬೆಂದಾಗ ಸ್ವಲ್ಪ ಗಂಟಾಗಿರುತ್ತೆ. ಅದನ್ನು ಹೀಗೆ ಒಂದು ಸ್ಪ್ಯಾಚುಲ ಸಹಾಯದಿಂದ ಪುಡಿ ಮಾಡ್ಕೊಳ್ಬೇಕು. ಈಗ ಮೈದಾ ಹಿಟ್ಟನ್ನು ಅಳ್ದ ಅದೇ ಮೀಡಿಯಮ್ ಅಳತೆ ಲೋಟದಲ್ಲಿ 2 ಲೋಟ ಅಕ್ಕಿ ಹಿಟ್ಟನ್ನು ಅಳೆದು ಈ ಅಗಲ ಪಾತ್ರೆಗೆ ಹಾಕಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 2-3 ಚಿಟಿಕೆ ಅಡುಗೆ ಸೋಡನ ಹಾಕಬೇಕು. ಹಿಟ್ಟನ್ನು ಅಳ್ದ ಅದೇ ಲೋಟದಲ್ಲಿ ಅರ್ಧ ಲೋಟಕ್ಕೂ ಸ್ವಲ್ಪ ಕಡಿಮೆ ಎಣ್ಣೆನ ಚೆನ್ನಾಗಿ ಅದು ಹೊಗೆ ಆಡುವಷ್ಟು ಕಾಯಿಸಿ ಈ ಹಿಟ್ಟಿಗೆ ಹಾಕಬೇಕು. ಮತ್ತು 1-2 ನಿಮಿಷ ಬಿಟ್ಟು, ಅಂದರೆ ಅದು ತಣ್ಣಗಾದಾಗ ಅದನ್ನು ಕೈಯಲ್ಲೊಮ್ಮೆ ಕಲಿಸ್ಕೊಳ್ಬೇಕು. ಅದಾದಮೇಲೆ ರುಬ್ಬಿದ ಮಸಾಲೆ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ತಿಕ್ಕಿ ಕಲಿಸ್ಕೊಳ್ಬೇಕು. ಈ ಹಿಟ್ಟನ್ನು ಚೆನ್ನಾಗಿ ತಿಕ್ಕಿ ಕಲಿಸಿದಷ್ಟು ಕೋಡುಬಳೆ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಈ ಹಿಟ್ಟಿನ ಹದ ಹೇಳಬೇಕು ಅಂದರೆ ಅಕ್ಕಿ ರೊಟ್ಟಿ ಮಾಡ್ತೀವಲ್ವಾ, ಸುಮಾರಾಗಿ ಅದೇ ಹಿಟ್ಟಿನ ಹದ ಅಂತ ಹೇಳ್ಬೋದು. ಇದು ಪೂರ್ತಿ ಹಿಟ್ಟು ಕಲಸಿದ ನಂತರ ಆ ಬಟ್ಲಿಗೆ ಒಂದು ತಟ್ಟೆ ಮುಚ್ಚಿ ಅರ್ಧ ಗಂಟೆ ಹಾಗೆ ಬಿಡಬೇಕು. ಇನ್ನು ಅರ್ಧ ಗಂಟೆ ನಂತರ ಒಂದು ಬಾಣಲೆಗೆ ಕರಿಯೋದಕ್ಕೆ ಎಣ್ಣೆ ಹಾಕಿ ಸ್ಟವ್ ಹೊತ್ತಿಸಿ ಆ ಬಾಣಲೆನ ಇಡಬೇಕು. ಎಣ್ಣೆ ಕಾಯೋದಕ್ಕೆ ಹೇಗೂ ಸ್ವಲ್ಪ ಹೊತ್ತಾಗುತ್ತೆ. ಈಗ ಮೊದಲು ಕಲಸಿದಂಥ ಹಿಟ್ಟನ್ನು ಮತ್ತೊಮ್ಮೆ ಕಲಿಸ್ಕೊಳ್ಬೇಕು. ನಂತರ ಒಂದು ದೊಡ್ಡ ನೆಲ್ಲಿಕಾಯಿ ಗಾತ್ರದ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಪೂರ್ತಿ ಹಿಟ್ಟಿಗೇನು ಬೇಡ, ಒಂದು 8-10 ಆಗುವಷ್ಟು ಮಾಡ್ಕೊಳ್ಬೇಕು. ನಂತರ ಒಂದು ಸ್ಟೀಲ್ ತಟ್ಟೆನ ಉಲ್ಟ ಮಾಡಿಬಿಟ್ಟು, ಅಂದರೆ ಅದನ್ನು ತಿರುಗಿಸ್ಬಿಟ್ಟು ಮೊದಲು ಒಮ್ಮೆ ಮಾತ್ರ 1-2 ಹನಿ ಎಣ್ಣೆನ ಆ ತಟ್ಟೆಗೆ ಸವರ್ಕೊಳ್ಬೇಕು. ಹೀಗೆ ಅದಾದಮೇಲೆ ಅದರ ಮೇಲೆ ಈ ಹಿಟ್ಟಿನ ಉಂಡೆ ಇಟ್ಟು ಹೀಗೆ ಉದ್ದುದ್ದಕ್ಕೆ ಹೊಸೀತಾ ಬರಬೇಕು. ಹೀಗೆ ಹೊಸ್ತಿದ್ದು ಮೇಲಿಂದ ಕೆಳಗಿನವರೆಗೂ ಒಂದೇ ಹದದಲ್ಲಿರಬೇಕು. ಒಂದು ಕಡೆ ದಪ್ಪ, ಒಂದು ಕಡೆ ತೆಳು ಆದರೆ ಕೋಡುಬಳೆ ಬೇಯಿಸಿದಾಗ ಅದು ಎಲ್ಲ ಕಡೆಗೆ ಸರಿ ಬೆಂದಿರಲ್ಲ. ತೆಳು ಇರೋ ಭಾಗ ಬೇಗ ಬೆಂದ್ಬಿಡುತ್ತೆ, ದಪ್ಪ ಇರೋ ಭಾಗ ಹಾಗೆಯೇ ಇರುತ್ತೆ. ಹಾಗಾಗಿ ಆದಷ್ಟು ಒಂದೇ ಹದದಲ್ಲಿ ಮಾಡಬೇಕಾಗುತ್ತೆ, ಹೊಸಿಬೇಕಾಗುತ್ತೆ. ಹಾಗೆ ಉದ್ದಕ್ಕೆ ಹೊಸ್ದ ಮೇಲೆ ಅದನ್ನು ಸುತ್ತುತ್ತಾ ವೃತ್ತಾಕಾರದಲ್ಲಿ ಮಾಡಬೇಕು. ಅದು ಹಾಗೆ ವೃತ್ತಾಕಾರದಲ್ಲಿ ಮಾಡಿದ ಮೇಲೆ ಅದರ ತುದಿನ ಒಮ್ಮೆ ಮೆಲ್ಲಗೆ ಪ್ರೆಸ್ ಮಾಡಬೇಕು. ಇಲ್ಲಾಂದರೆ ಅದು ಹಾಗೆ ವೃತ್ತಾಕಾರದಲ್ಲಿ ಶೇಪ್ ನಿಲ್ಲಲ್ಲ, ಕರೆದ ಮೇಲೆ ಬಿಟ್ಕೊಂಡು ಬಿಡತ್ತೆ. ಈಗ ಈ ಥರ ಉದ್ದಕ್ಕೆ ಹೊಸೆಯೋದು, ವೃತ್ತಾಕಾರ ಮಾಡೋದು ಎಲ್ಲ ಕಷ್ಟ ಅಂತ ಅನಿಸಿದರೆ ಸಿಂಪಲ್ಲಾಗಿ ಓ ಥರ ಒಂದು ರೌಂಡು ಮಾಡ್ಬೋದು. ಹೀಗೆ ಈಗ ಎಣ್ಣೆ ಕಾದಿದೆ, ಒಂದೊಂದನ್ನೇ ಎಣ್ಣೆಗೆ ಬಿಡಬೇಕು. ಒಟ್ಟು 8-10 ಒಟ್ಟಿಗೆ ಬಿಟ್ಕೊಳ್ಬೋದು. ಮತ್ತು ಒಂದು ಎಣ್ಣೆಗೆ ಬಿಟ್ಟು ಒಂದು 30 ಸೆಕೆಂಡ್ ನಂತರ ಸ್ಟವ್ನ ಉರಿನ ಸ್ವಲ್ಪ ಮೀಡಿಯಮಿಗೆ ಮಾಡಬೇಕು. ಇದು ಎಣ್ಣೆಗೆ ಬಿಡಬೇಕಾದ್ರೆ ಜೋರಾಗಿಯೇ ಇರಲಿ ಸ್ಟವ್ ಉರಿ. ಹಿಟ್ಟನ್ನು ಎಣ್ಣೆಗೆ ಬಿಟ್ಟು 1 ನಿಮಿಷದ ನಂತರ ಮತ್ತೊಂದು ಕಡೆಗೆ ತಿರುಗಿಸ್ಬೇಕು. ಹೀಗೆ ಒಟ್ಟು ಒಂದು 2-3 ಬಾರಿ ಆಚೆ ಈಚೆ ತಿರುಗಿಸಿ ಬೇಯಿಸ್ಕೊಳ್ಬೇಕಾಗತ್ತೆ. ಅದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದಾಗ ಎಣ್ಣೆಯಿಂದ ಈಚೆಗೆ ತೆಗೆದ್ರೆ ಗರ್ಗರಿಯಾದ ಕೋಡುಬಳೆ ತಯಾರಾಗಿರುತ್ತೆ. ಹೊರಗಡೆ ತೆಗೆದ ಮೇಲೆ ಬೆಂದಿದ್ದು ಸಾಕಾಗಿಲ್ಲ, ಯಾಕೋ ಸ್ವಲ್ಪ ಮೆತ್ತಗಿದೆ ಅಂತ ಅನಿಸಿದರೆ ಮತ್ತೊಮ್ಮೆ ಎಣ್ಣೆಗೆ ಹಾಕಿ, ಅಂದರೆ ತುಂಬ ಚೆನ್ನಾಗಿ ಕಾಯ್ತಾ ಇರಬೇಕು ಎಣ್ಣೆ, ಆ ಥರ ಎಣ್ಣೆಗೆ ಹಾಕಿ ಸಣ್ಣ ಉರಿಲಿ ಬೇಯಿಸಿದ್ರೂ ಕೂಡ ಗರ್ಗರಿಯಾಗಿಯೇ ಬರುತ್ತೆ ಈ ಕೋಡುಬಳೆ, ಏನೂ ವ್ಯತ್ಯಾಸ ಆಗಲ್ಲ. ಪೂರ್ತಿ ಹಿಟ್ಟಿನಿಂದ ಇದೇ ರೀತಿ ಮಾಡ್ಕೊಳ್ಬೇಕು. ಗಾಳಿಯಾಡದ ಬಾಕ್ಸಿಗೆ ಹಾಕಿಟ್ರೆ ಒಟ್ಟು 15 ದಿನಗಳವರೆಗೂ ಗರ್ಗರಿಯಾಗಿಯೇ ಇರುತ್ತೆ. ಇಷ್ಟು ಪದಾರ್ಥದಲ್ಲಿ ಒಟ್ಟು 25 ಕೋಡುಬಳೆ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಮ್ಮೆ ಮಾಡಿ ನೋಡಿ ಹೇಗೆ ಬಂತಂತ ಕಾಮೆಂಟ್ ಮಾಡಿ ಹೇಳಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.